ಹಲೋ, ವೆಲ್ಕಮ್ ಎವ್ರಿವನ್. ಎಲ್ಲರಿಗೂ 108 ಡೇಸ್ ಚಾಲೆಂಜ್ನ 7ನೇ ದಿನಕ್ಕೆ ಸ್ವಾಗತ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಷ್ಟು ದಿನ ನಾವು ಟ್ರೇಡಿಂಗ್ ಬಗ್ಗೆ ಇಂಟ್ರಡಕ್ಷನ್ಸ್ ತಿಳ್ಕೊಂಡ್ವಿ. ಸೊ ಇದರಲ್ಲಿ ಏನೇನು ಟಾಪಿಕ್ಸ್ ಕವರ್ ಮಾಡಿದ್ವಿ ಅಂದರೆ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಅಂದರೆ ಏನು, ಆಮೇಲೆ ಕೆಲವು ಎಕ್ಸ್ಚೇಂಜಸ್ ಬಗ್ಗೆನೂ ಮಾತಾಡಿದ್ವಿ. ಆ್ಯಂಡ್ ಸ್ಪಾಟ್ ಟ್ರೇಡಿಂಗ್ ಮತ್ತು ಪರ್ಪೆಚುವಲ್ ಫ್ಯೂಚರ್ಸ್ ಟ್ರೇಡಿಂಗ್ ಆ್ಯಂಡ್ ದೇರ್ ಡಿಫ್ರೆನ್ಸಸ್ ಕೂಡ ಕಲ್ತ್ಕೊಂಡ್ವಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಡರ್ಸ್ ನೋಡಿದ್ವಿ ಆ್ಯಂಡ್ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಾನೂ ಕಲ್ತ್ಕೊಂಡ್ವಿ. ಇದಿಷ್ಟು ವೀಡಿಯೋಸ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತಿನ ಹಬ್ಬದ ಸ್ಪೆಷಲ್ ಏನಂದರೆ ನನ್ನ ಫ್ರೆಂಡ್ ಒಬ್ಬರು ಅವರ ಟ್ರೇಡಿಂಗ್ ನಾಲೆಡ್ಜ್ನ ಶೇರ್ ಮಾಡ್ತಾರೆ. ಹಾಗೆ ನಿಮಗೆ ಟ್ರೇಡಿಂಗ್ ಬಗ್ಗೆ ಕೆಲವು ಅಡ್ವೈಸಸ್ನೂ ಕೊಡ್ತಾರೆ. ಕೇಳ್ಕೊಂಡು ಬರೋಣ ಬನ್ನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾನಿವತ್ತು ಟ್ರೇಡಿಂಗ್ನಲ್ಲಿ ನನಗಿರೋ ನಾಲೆಜ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಟ್ರೇಡಿಂಗ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಬರೋದು ಒಂದೇ ವಿಷಯ, ಎಷ್ಟು ಮನಿ ಇನ್ವೆಸ್ಟ್ ಮಾಡಬೇಕು ಅಂತ. ಆ್ಯಂಡ್ ದ ಆನ್ಸರ್ ಈಸ್ ಆಬ್ವಿಯಸ್ಲಿ ಝೀರೋ. Actually, trading is a process. Done well over time, the outcome would be money. ಸೊ ನಾವು ಜಾಸ್ತಿ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡದೆ ಪ್ರೋಸೆಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಈ ಪ್ರೋಸೆಸ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಟೈಮ್ ಆ್ಯಂಡ್ ಲಿಟಲ್ ಮನಿ. ಈಗಾಗಲೇ ನಿಮಗೆಲ್ಲ ಎಷ್ಟು ಮನಿ ಬೇಕು ಅಂತ ಗೊತ್ತಾಗಿರುತ್ತೆ. ಹಾಗಾದರೆ ಎಷ್ಟು ಟೈಮ್ ಬೇಕಾಗ್ಬೋದು? ಫಸ್ಟ್ ನೀವೆಲ್ಲ ಆಕ್ಸೆಪ್ಟ್ ಮಾಡ್ಕೋಬೇಕಾಗಿರೋದು ಏನಂದರೆ ಟ್ರೇಡಿಂಗ್ ಈಸ್ ಅ ನಾನ್ ಲೀನಿಯರ್ ಪ್ರೋಸೆಸ್. ಅಂದರೆ ಇಲ್ಲಿ ಕೆಲವೊಬ್ಬರು 6 ಮಂತ್ಸಲ್ಲೇ ಟ್ರೇಡಿಂಗ್ ಕಲಿಬೋದು, ಇನ್ನು ಕೆಲವರಿಗೆ 1 ವರ್ಷಕ್ಕಿಂತ ಜಾಸ್ತಿನೇ ಟೈಮ್ ತಗೊಳ್ಬೋದು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ. ಓಕೆ, ಫುಲ್ ಟೈಮ್ ಟ್ರೇಡಿಂಗ್ ಮಾಡಲಿಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಈಗ ನೀವು ಡೈಲಿ 10+ ಅವರ್ಸ್ ಟ್ರೇಡಿಂಗ್ಗೆ ಟೈಮ್ ಕೊಡ್ತೀರಾ ಅಂತ ಅಂದರೆ ಮಿನಿಮಮ್ 1 ಇಯರ್ ಲೀವಿಂಗ್ ಎಕ್ಸ್ಪೆನ್ಸಸ್ನ ಸೇವ್ ಮಾಡ್ಕೊಂಡಿರಬೇಕು. ಆರ್ ಅಟ್ಲೀಸ್ಟ್ ಟ್ರೇಡಿಂಗ್ ಬಿಟ್ಟರೆ ರೆಗ್ಯುಲರ್ ಆಗಿ ಮಂತ್ಲಿ ಇನ್ಕಮ್ ಇರಬೇಕು. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಸ್ಪೋರ್ಟ್ಸ್ ಆಗಲಿ ಸ್ಟಾರ್ಟಿಂಗ್ನಲ್ಲೇ ಕಷ್ಟ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ 3 to 4 ಇಯರ್ಸ್ ಆದಮೇಲೆ ಈಸಿ ಆಗುತ್ತೆ. ಹಾಗೆ ಟ್ರೇಡಿಂಗ್ನಲ್ಲಿ ಫಸ್ಟ್ ಇಯರಲ್ಲಿ ನಿಮಗೆ ಏನೂ ಗೊತ್ತಿರಲ್ಲ, ಟ್ರೇಡ್ ಹಿಸ್ಟ್ರಿ ಇರಲ್ಲ, ಪ್ರೂವನ್ ಪ್ರಾಫಿಟೇಬಲ್ ಸಿಸ್ಟಮ್ ಇರಲ್ಲ, ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಿರಲ್ಲ, ಟ್ರೇಡ್ ರೆಕಾರ್ಡ್ ಮಾಡಿರಲ್ಲ, ಅದನ್ನು ರಿಪೀಟ್ ಮಾಡಿ ನೋಡಿರಲ್ಲ, ಆ್ಯಂಡ್ ಟ್ರೇಡ್ ಜರ್ನಲ್ ಕೂಡ ಇರಲ್ಲ. ಸೊ ಟ್ರೇಡಿಂಗ್ ಬಗ್ಗೆ ಇಷ್ಟೆಲ್ಲ ಗೊತ್ತಿಲ್ಲದೇ ನೀವು ಕಷ್ಟಪಟ್ಟು ದುಡ್ಡಿರೋ ಮನಿನ ಸ್ಟಾರ್ಟಿಂಗ್ನಲ್ಲೇ ಇನ್ವೆಸ್ಟ್ ಮಾಡಿ ಯಾಕೆ ಕಳ್ಕೊತೀರಾ? ಟ್ರೇಡಿಂಗ್ ಗೆಟ್ ರಿಚ್ ಕ್ವಿಕ್ಲಿ ಪಾಲಿಸಿ ಥರ ಅಲ್ಲ, ಅದೊಂದು ಲೈಫ್ ಲಾಂಗ್ ಯೂಸ್ ಆಗೋ ಸ್ಕಿಲ್. ಸೊ ಪೇಷನ್ಸಿಂದ ನೀಟಾಗಿ ಕಲ್ತ್ಕೊಳ್ಳಿ. ನನ್ನ ಎಕ್ಸಾಕ್ಟ್ ಅಡ್ವೈಸ್ ಏನಂದರೆ, ಈಗ ನೀವು ಫುಲ್ ಟೈಮ್ ಟ್ರೇಡರ್ ಆಗಬೇಕು ಬಟ್ 1 ಇಯರ್ ಲೀವಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಅನ್ನೋರು 1 ಇಯರ್ ಲೀವಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ 50,000 ಟ್ರೇಡಿಂಗ್ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳೋ ತನಕ ಪಾರ್ಟ್ ಟೈಮ್ ಕಲ್ತ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಹತ್ರ 1 ಇಯರ್ ಲೀವಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ 50,000 ಟ್ರೇಡಿಂಗ್ ಕ್ಯಾಪಿಟಲ್ ಇದೆ ಅನ್ನೋರು ಫುಲ್ ಟೈಮ್ ಕಲ್ತ್ಕೊಂಡು ಇಯರ್ 1ಅಲ್ಲಿ ಸ್ಮಾಲ್ ಸೈಜ್ ಟ್ರೇಡ್ಸ್ ತಗೋಬೇಕು. ನೆಕ್ಸ್ಟ್, ನಿಮ್ಮ ಹತ್ರ 1 ಇಯರ್ ಲೀವಿಂಗ್ ಎಕ್ಸ್ಪೆನ್ಸ್ ಇದೆ ಬಟ್ ಟ್ರೇಡಿಂಗ್ ಕ್ಯಾಪಿಟಲ್ ಕಮ್ಮಿ ಇದೆ ಅನ್ನೋರು ಪಾರ್ಟ್ ಟೈಮಲ್ಲಿ ಕಲ್ತ್ಕೊಂಡು ಟ್ರೇಡಿಂಗ್ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಬೇಕು. ಆ್ಯಂಡ್ ಪಾರ್ಟ್ ಟೈಮಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಅನ್ನೋರಿಗೆ ಇದೇ ಬೆಸ್ಟ್ ಚಾಯ್ಸ್. ಮೋಸ್ಟ್ ಆಫ್ ಯು ಶುಡ್ ಡೂ ದಿಸ್. ಸೊ ಪಾರ್ಟ್ ಟೈಮ್ ಟ್ರೇಡಿಂಗ್ ಮಾಡೋರಿಗೆ ನನ್ನ ಅಡ್ವೈಸ್ ಏನಂದರೆ, ಡೈಲಿ 1 to 4 ಅವರ್ಸ್ ವರ್ಕ್ ಮಾಡಬೇಕು. ನಿಮ್ಮ ಜಾಬ್ ಆರ್ ಬಿಸ್ನೆಸ್ನ ಕ್ವಿಟ್ ಮಾಡಬಾರ್ದು. ಕ್ವಿಟ್ ಮಾಡ್ದೇ ಟ್ರೇಡಿಂಗ್ ಮಾಡೋದ್ರಿಂದ ನಿಮಗೆ 1 more ಸೋರ್ಸ್ ಆಫ್ ಇನ್ಕಮ್ ಕೂಡ ಇರುತ್ತೆ. ಸೊ ಲೋ ಪ್ರೆಷರ್ ಟ್ರೇಡ್ಸ್ ಲೀಡ್ಸ್ ಟು ಬೆಟರ್ ರಿಸಲ್ಟ್ಸ್. ಆ್ಯಂಡ್ ಮೇಯ್ನ್ಲಿ ನೋ ಸ್ಕ್ಯಾಲ್ಪಿಂಗ್ ಆರ್ ಡೇ ಟ್ರೇಡಿಂಗ್. ಮತ್ತು ಜಾಸ್ತಿ ಮನಿನ ಸ್ಟಾರ್ಟಿಂಗ್ನಲ್ಲೇ ರಿಸ್ಕ್ ಮಾಡಬೇಡಿ. ಕೂಲ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಸ್ಮಾಲ್ ರಿಸ್ಕ್ ಮಾಡಿ ಟ್ರೇಡ್ಸ್ ತಗೊಳ್ಳಿ. ಸೊ ನಾನು ಹೇಳಿರೋ ಎಲ್ಲ ವಿಷಯನ ತಲೆಯಲ್ಲಿಟ್ಕೊಳ್ಳಿ ಆ್ಯಂಡ್ ಡೈಲಿ ವೈಸ್ ಟ್ರೇಡಿಂಗ್ ವಿಸ್ಡಮ್ನಲ್ಲಿ ಹಾಕೋ ಕ್ಲಾಸಸ್ನ ಮಿಸ್ ಮಾಡದೆ ನೋಡಿ ಕಲ್ತ್ಕೊಳ್ಳಿ. ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಎಸ್, ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಆ್ಯಂಡ್ ನಮ್ಮ ಟ್ರೇಡರ್ಸ್ಗೆ ಯೂಸ್ಫುಲ್ ವಿಷಯ ಹೇಳಿ ಗೈಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ನೈಸ್ ಟು ಹ್ಯಾವ್ ಯು ಹಿಯರ್. ಓಕೆ, ಸೊ ಈಗ ಟ್ರೇಡಿಂಗ್ ಇಂಟ್ರಡಕ್ಷನ್ ತಿಳ್ಕೊಂಡಿದ್ದೀವಿ ಆ್ಯಂಡ್ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಟ್ರೇಡರ್ ಆಗೋಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಕೂಡ ತಿಳ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೇಡಿಂಗ್ ಬೇಸಿಕ್ಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡಿ